ಹಾಯ್ ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಇಂದಿನ ವಿಡಿಯೋದಲ್ಲಿ ನವೋದಯ ರಿಸಲ್ಟ್ ಬಿಟ್ಟಿದ್ದಾರೆ. ನಮ್ದು ಸೆಲೆಕ್ಷನ್ ಆಗಿಲ್ಲ, ಹಾಗಾದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುತ್ತಾ ಅಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಜೊತೆಗೆ ಉಡುಪಿ ರಿಸಲ್ಟ್ ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಜ್ಞಾನ ನವೋದಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಉಡುಪಿ ಡಿಸ್ಟ್ರಿಕ್ಟ್ ಇಂದ ರಿಸಲ್ಟ್ ಯಾವ ತರ ಕೊಟ್ಟಿದ್ದಾರೆ, ಯಾಕೆ ಬಂದಿಲ್ಲ ಅಂತ ನೋಡ್ತಾ ಹೋಗೋಣ. ನೋಡಿ, ಉಡುಪಿ ಡಿಸ್ಟ್ರಿಕ್ಟಿನ ರಿಸಲ್ಟ್ ನೋಡಿದ್ರೆ ನಮಗೆ ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್ ಇನ್ ದ ಮಂತ್ ಆಫ್ ಏಪ್ರಿಲ್ 2026 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ. ಆ ರಿಸಲ್ಟ್ ಏಪ್ರಿಲ್ 2026 ಬರುತ್ತೆ. ಇಲ್ಲಿ ನೋಡಿ, ಈ ರ್ಯಾಂಕಿಂಗ್ ನೋಡ್ಕೊಂಡ್ರೆ ಆಗಬಹುದಾ ಇಲ್ಲ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ಲಿಸ್ಟ್ ಯಾವಾಗ, ಸೆಕೆಂಡ್ ಲಿಸ್ಟ್ ಬರೋಕ್ಕಿಂತ ಮುಂಚೆ ಏನೆಲ್ಲ ಕ್ರೈಟೀರಿಯಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಲಿಸ್ಟ್ ಅಂತ ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಆ ಶಾಲೆಗೆ ಬೇಕಾಗಿರೋ 80 ಮಕ್ಕಳನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಆಯ್ತಾ, ಆ ಲಿಸ್ಟ್ ಕೂಡ ಕಳಿಸ್ಕೊಟ್ಟಿದೀವಿ. ಯಾರಾದ್ರೂ ಲಿಸ್ಟ್ ನೋಡಿಲ್ಲ ಅಂದ್ರೆ ಹಳೆ ವಿಡಿಯೋಸ್ ನೋಡಿ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರಿಗೆ ಮೆಸೇಜ್ ಮಾಡಿ, ನಾವು ಅದನ್ನ ಲಿಸ್ಟ್ ಕಳಿಸ್ಕೊಡ್ತೀವಿ. ಆ ಲಿಸ್ಟ್ ಅಲ್ಲಿ 80 ಜನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಈಗ ರಾಯಚೂರು ಡಿಸ್ಟ್ರಿಕ್ಟ್ ನೋಡ್ತಾ ಹೋಗೋಣ. ರಾಯಚೂರು ಡಿಸ್ಟ್ರಿಕ್ಟ್ ಏನ್ ಮಾಡಿದ್ದಾರೆ, ರೂರಲ್ OBC 93.75 ಅಂತ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ 111 ಕೊಟ್ಟಿದ್ದಾರೆ. ರೂರಲ್ SC 93.75 ಕೊಟ್ಟಿದ್ದಾರೆ. 170 ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಇದೇ ರೀತಿ ತಾಲೂಕು ವೈಸ್ ಕೊಡ್ತಾ ಹೋಗಿದ್ದಾರೆ. ನಾವೇ ಹೇಗೆ ನೋಡ್ಕೋಬೇಕು ಅಂತಂದ್ರೆ ನಮ್ಮ ಮಾರ್ಕ್ಸ್ ನೋಡ್ಕೋಬೇಕು. ನೀವು ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದು ನೀವು ರೂರಲ್ OBC ಆಗಿದ್ದು ನಿಮ್ಮ ಮಾರ್ಕ್ಸ್ 92 ಇದ್ರೆ 92.5 ಇದೆ, ಇಲ್ಲಿ ಕಟ್ ಆಫ್ 93.75 ಆಗಿದೆ ಅಂತಂದ್ರೆ ನೀವು ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಮತ್ತೆ ಹೇಗೆ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ರೆ, OBC ಸ್ಟೂಡೆಂಟ್ ಏನಾದ್ರು ಬಿಟ್ಟು ಹೋಗಿದ್ರೆ ಯಾರು ನೆಕ್ಸ್ಟ್ OBC ಇರ್ತಾರೆ ಅವ್ರಿಗೆ ತಗೊಂತಾರೆ. ಯಾರಾದ್ರೂ ಅನ್ರಿಸರ್ವ್ ಕ್ಯಾಟಗರಿ ಅಡ್ಮಿಷನ್ ಆಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ, ಸೀಟ್ ಕ್ಯಾನ್ಸಲ್ ಆದ್ರೆ ಆ ಸೀಟ್ನ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಈ ರೀತಿ ಸೆಕೆಂಡ್ ಲಿಸ್ಟ್ ಕೊಡ್ತಾರೆ. ಸೆಕೆಂಡ್ ಲಿಸ್ಟ್ ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲ್ಲ. ಸೆಕೆಂಡ್ ಲಿಸ್ಟ್ ಏನಿದೆ ಅದು ಇಲ್ಲಿ ನೆಕ್ಸ್ಟ್ ಇರೋರಿಗೆ ಫೋನ್ ಕಾಲ್ ಮಾಡಿ, ನೋಡಿ ನಿಮ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದೆ, ಬಂದು JNV ಗೆ ಈ ಡೇಟ್ ಒಳಗೆ ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಹಾಗೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಫಸ್ಟ್ ಲಿಸ್ಟ್ ನಲ್ಲಿ ಏನ್ ಸೆಲೆಕ್ಷನ್ ಆಗಿದ್ದಾರೆ ಮಕ್ಕಳು ಅವರು ಅಡ್ಮಿಷನ್ ಆಗಿ 1 ವಾರದ ನಂತರದಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಹಾಗಾದ್ರೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ ಇದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರಿಗೆ ನೀವು ಮೆಸೇಜ್ ಮಾಡಬಹುದು. ಇದುವರೆಗೂ ಜ್ಞಾನ ನವೋದಯ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಡಾಕ್ಯುಮೆಂಟ್ಸ್ ಎಲ್ಲಿಂದ ತಗೋಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಕನೆಕ್ಟ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಿಲ್ ದೆನ್ ಥ್ಯಾಂಕ್ ಯು, ಬೈ ಬೈ.